ಎಲ್ರಿಗೂ ನಮಸ್ಕಾರ. ತುಂಬಾ ಜನ ಗೃಹ ಜ್ಯೋತಿದು ಲಾಸ್ಟ್ ಡೇಟ್ ಯಾವತ್ತು ಅಂತ ಕನ್ಫ್ಯೂಷನ್ ಅಲ್ಲಿ ಇದ್ರು. ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲ ನೋಡಿರ್ಬೋದು, ಈ ಮಂತ್ ಜುಲೈ 31 ಲಾಸ್ಟ್ ಡೇಟು. ಅಷ್ಟೊಳಗಡೆ ಡೋರ್ ಟು ಡೋರ್ ವೆರಿಫಿಕೇಶನ್ ಮುಗಿಸ್ಗಳಿಂತ ತುಂಬಾ ಜನ ವಿಡಿಯೋ ಮಾಡಿ ಆಗ್ತಾ ಇದ್ರು. ಆದ್ರೆ ಸ್ವತಃ ಬೆಸ್ಕಾಂ ಅವರು ಇವಾಗ ಕನ್ಫರ್ಮ್ ಮಾಡಿದ್ದಾರೆ, ಜುಲೈ 31 ಲಾಸ್ಟ್ ಡೇಟ್ ಅಲ್ಲ. ಅವರು ಹೇಳ್ತಿರೋ ಪ್ರಕಾರ ಇನ್ನು ಡೋರ್ ಟು ಡೋರ್ ವೆರಿಫಿಕೇಶನ್ ಆಗಿರೋದು ಬರೀ 50% ಮಾತ್ರ. ಯಾರನ್ನು ಭಯ ಪಡಬೇಕಾದಂತ ಅವಶ್ಯಕತೆ ಇಲ್ಲ. ಸೊ ಇನ್ನು ಟೈಮ್ ಇದೆ, ಆಗಸ್ಟ್ ತಿಂಗಳು ಕೂಡ ಇರುತ್ತೆ. ಸೊ ನೀವು ಇನ್ನು ಯಾರ್ಯಾರು ಗೃಹ ಜ್ಯೋತಿದು ರಿವೆರಿಫಿಕೇಶನ್ ಮಾಡಿಸಿಲ್ಲ, ಈಗಲೇ ಮಾಡಿಸಿ. ಮತ್ತೆ ಅವ್ರು ಹೇಳಿರೋದು, ಫಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ಎಲ್ಲರನ್ನು ಆಲ್ಮೋಸ್ಟ್ ಆಲ್ ವೆರಿಫಿಕೇಶನ್ 50% ಮುಗ್ದಿದೆ. ಇನ್ನು 50% ಅಂದ್ರೆ ಎಲ್ಲ ಡ್ಯೂಟಿಗೆ ಅಲ್ಲಿ ಹೋಗಿರ್ತಾರೆ. ಸೊ ಅವ್ರದ್ದೆಲ್ಲ ಇನ್ನು 50% ಬಾಕಿ ಇದೆ. ಹಂಗಾಗಿ ಅವರು ಬೆಸ್ಕಾಂ ಅವರು ಅದಲ್ದಲೇನೆ ಕೆಲವೊಂದ್ ಕಡೆ ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಹತ್ರ ಆಗಿರ್ಬೋದು, ದೇವಸ್ಥಾನದ ಹತ್ರ ಆಗಿರ್ಬೋದು, ಈ ತರ ಎಲ್ಲ ಅಲ್ಲಲ್ಲೇನೆ ಅವರು ಕ್ಯಾಂಪ್ಗಳ ತರ ಹಾಕಿ ಅಲ್ಲೂ ಕೂಡ ರಿವೆರಿಫಿಕೇಶನ್ ಮಾಡಿದ್ದಾರೆ. ಮತ್ತೆ ತುಂಬಾ ಜನ ಕಮೆಂಟ್ ಮಾಡಿ ಕೂಡ ಕೇಳ್ತಾ ಇದ್ರು, ಸರ್ ಏನೇನ್ ಡಾಕ್ಯುಮೆಂಟ್ಸ್ ಬೇಕು, ಮುಖ್ಯವಾಗಿ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಗೃಹ ಜ್ಯೋತಿ ರಿವೆರಿಫಿಕೇಶನ್ಗೆ ಅಂದ್ರೆ, ಮೊದಲನೇದಾಗಿ ಪ್ರೀವಿಯಸ್ ನಿಮ್ದು ಕರೆಂಟ್ ಬಿಲ್ಲು, ಮತ್ತೆ ನಿಮ್ಮ ಆಧಾರ್ ಕಾರ್ಡ್ ಬೇಕು, ಮತ್ತೆ ವೋಟರ್ ಐ ಡಿ ಬೇಕು, ಮತ್ತೆ ರೆಂಟಲ್ ಅಗ್ರಿಮೆಂಟ್, ಮತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ. ಇದಿಷ್ಟು ಕಂಪಲ್ಸರಿ ನೀವು ಸಬ್ಮಿಟ್ ಮಾಡಬೇಕಾಗಿರೋಂಥ ಡಾಕ್ಯುಮೆಂಟ್ಸ್ಗಳು. ಇದರ ಜೊತೆಗೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ಎಸ್ ಅಂತ ಹೇಳಿ ಅದನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ರೇಷನ್ ಕಾರ್ಡ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರು ಅದರಲ್ಲಿ ಆಪ್ಷನಲ್ ಆಗಿ ಕೊಟ್ಟಿರೋದು ರೇಷನ್ ಕಾರ್ಡ್ನ. ಸೊ ಇವಿಷ್ಟು ಡಾಕ್ಯುಮೆಂಟ್ಸ್ಗಳನ್ನ ನೀವು ರಿವೆರಿಫಿಕೇಶನ್ಗೆ ಸಬ್ಮಿಟ್ ಮಾಡಬೇಕು. ಜಸ್ಟ್ ಅವರು ನಿಮ್ಮ ಎಲ್ಲಾ ದಾಖಲಾತಿಗಳನ್ನ ಫೋಟೋ ತಗೊಂಡು ಅಪ್ಲೋಡ್ ಮಾಡ್ತಾರೆ ಅಲ್ಲೇನೆ, ನಿಮ್ಮ ಸ್ಪಾಟ್ ಅಲ್ಲೇನೆ. ಇವನ್ ನಿಮಗೆ ಮೆಸೇಜ್ ಕೂಡ ಇಮಿಡಿಯೇಟ್ ಬರುತ್ತೆ ರಿವೆರಿಫಿಕೇಶನ್ ಆಗಿದೆ ಅಂತ. ಸೊ ಇದಿಷ್ಟು ಡಾಕ್ಯುಮೆಂಟ್ಸ್ನ ಮಿಸ್ ಮಾಡದೆ ರೆಡಿ ಮಾಡ್ಕೊಳ್ಳಿ. ಮತ್ತೆ ಒಂದು ಅಪ್ಲಿಕೇಶನ್ ಕೊಡ್ತಾರೆ, ಅಪ್ಲಿಕೇಶನ್ ಅವರೇ ಫಿಲ್ ಮಾಡ್ತಾರೆ. ಸೊ ಆ ಡೀಟೇಲ್ಸ್ನ ಫಿಲ್ ಮಾಡಿ ಆ ಅಪ್ಲಿಕೇಶನ್ ನಾನು ನಿಮಗೆ ಇಲ್ಲಿ ಹಾಕಿರ್ತೀನಿ. ಸೊ ಇದಿಷ್ಟು ಗೃಹ ಜ್ಯೋತಿ ಬಗ್ಗೆ ಅಪ್ಡೇಟು. ಸೊ ನಿಮ್ಗೆಲ್ಲ ಈ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ತುಂಬಾ ಜನ ಇನ್ನೂ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಅವ್ರಿಗೆಲ್ಲ ಈಗಲೇ ಈ ವಿಡಿಯೋ ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದ್ರೆ ತುಂಬಾ ಜನ ಕೆಲ್ಸಕ್ಕೆ ಹೋಗಿರ್ತಾರೆ, ಇನ್ನೂ ಅವ್ರು ಯಾರನ್ನು ರಿವೆರಿಫಿಕೇಶನ್ ಮಾಡ್ಸಕ್ಕೆ ಆಗಿಲ್ಲ. ಸೊ ಅವ್ರಿಗೆಲ್ಲ ಈಗಲೇ ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ನಿಖರವಾದ ಅಪ್ಡೇಟ್ಸ್ಗೆ ನಮ್ಮ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ. ಹೊಸ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.